ಸಿಎಂ ಗದ್ದುಗೆ ಏರ್ಲೇಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಡಿಕೆಶಿ 7 ಕೆರೆಗಳ ನೀರು ಕುಡಿತಿದ್ದಾರೆ. ಬೆಂಗಳೂರು ದೆಹಲಿ ಅಂತ ರೆಕ್ಕೆ ಕಟ್ಕೊಂಡು ಹಾರಾಡ್ತಿದ್ದಾರೆ. ಕುರ್ಚಿಗಾಗಿ ಛಲ ಬಿಡದ ತ್ರಿವಿಕ್ರಮನಂತೆ ನಿನ್ನೆ ಮತ್ತೆ ದೆಹಲಿಗೆ ಹಾರಿದ್ದು ಕುತೂಹಲವನ್ನ ಕೆರಳಿಸಿದೆ. ಹೋಗುವಾಗ ಕೊಟ್ಟ ಮಾತನ್ನ ನೆನಪಿಸಿದ್ದಂತಹ ಡಿಕೆ ಅಸ್ತ್ರವನ್ನೇ ತಮ್ಮ ಡಿಕೆ ಸುರೇಶ್ ಕೂಡ ಪ್ರಯೋಗ ಮಾಡಿದ್ದಾರೆ. ಇತ್ತ ಇದಕ್ಕೆಲ್ಲ ಸಿಎಂ ಕೆಂಡುವಾಗುತ್ತಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದ ಇದೊಂದು ಕೌತುಕ. ಕೇವಲ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ನಡುವೆ ನಡೆದ ಖಾಸ್ಬಾತ್ ಅಂತಾನೆ ಹೇಳಲಾಗ್ತಿದೆ. ಆದ್ರೆ ಇದೇ ವಿಚಾರ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಪದೇ ಪದೇ ಕಿಚ್ಚು ಹಚ್ತಾ ಇದ್ದು ಹಸ್ತವನ್ನ ಅಸ್ತವ್ಯಸ್ತ ಮಾಡ್ತಿದೆ. ಅಲ್ಲದೆ ಈ ಸಿಎಂ ಗದ್ದುಗೆ ಗುದ್ದಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ತಾಳ್ಮೆ ಕಳೆದುಕೊಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಪದೇ ಪದೇ ಸಿಎಂ ಸಿಡಿಮಿಡಿ. ಹೈಕಮಾಂಡ್ ನಿರ್ಧಾರವೇ ಫೈನಲ್ ಎಂದ ಸಿದ್ದರಾಮಯ್ಯ. ಈಗಾಗಲೇ ದೆಹಲಿ ದಂಡಯಾತ್ರೆ ಮಾಡುತ್ತಿರುವ ಡಿಕೆ ಶಿವಕುಮಾರ್ ಹೋಗುವಾಗಲೇ ರಾಜಕಾರಣಕ್ಕೆ ಹೋಗ್ತಿರೋದಾಗಿ ಸುಳಿವು ನೀಡಿದ್ರು. ಇದು ಹಸ್ತಮನೆ, ಅದರಲ್ಲೂ ಸಿಎಂ ಗೂಡಿನಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. ಅಲ್ಲದೆ ನಿನ್ನೆಯಷ್ಟೇ ಅಧಿಕಾರ ಹಂಚಿಕೆ ಬಗ್ಗೆ ಕೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ರು. ಇಂದು ಕೂಡ ಇದೇ ವಿಚಾರಕ್ಕೆ ರಾಂಗ್ ಆಗಿದ್ದಾರೆ. ಪದೇ ಪದೇ ಅದೇ ವಿಚಾರವನ್ನ ಯಾಕೆ ಕೇಳ್ತೀರಾ, ನಮಗೆ ಹೈಕಮಾಂಡೇ ಫೈನಲ್ ಎಂದಿದ್ದಾರೆ. ಕೇಳೋದೇ ಇಲ್ವಲ್ಲ, ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿ. ನೀವು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾನು ಎಷ್ಟು ಸರಿ ಹೇಳೋದು ನಾನು ನಿಮಗೆ. ನಿಧಾನವಾದರೂ ಸಿದ್ದರಾಮಯ್ಯ ಮಾತು ಉಳಿಸಿಕೊಳ್ತಾರೆ. ಏನು ನಿನ್ನೆ ದೆಹಲಿಗೆ ಹೊರಡುವ ಮುನ್ನ ಒಪ್ಪಂದದ ಬಗ್ಗೆ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ರು. ಕದ್ದು ಮುಚ್ಚಿ ಮಾತಾಡಿಲ್ಲ, ಸಿದ್ದರಾಮಯ್ಯ ಉಪಸ್ಥಿತಿಯಲ್ಲಿ ಹೈಕಮಾಂಡ್ ಮುಂದೆ ಮಾತುಕತೆಯಾಗಿದೆ ಎಂದಿದ್ರು. ಇವತ್ತು ಇದೇ ವಿಚಾರವನ್ನ ಸಹೋದರ ಡಿಕೆ ಸುರೇಶ್ ಪ್ರಸ್ತಾಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಸಿದ್ದರಾಮಯ್ಯ ನಿಧಾನವಾದರೂ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಎಂಬ ವಿಶ್ವಾಸವಿದೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನನ್ನ ತಂದೆ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೂ ತಿರುಗೇಟು ಕೊಟ್ರು. ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ತಾವು ಮತ್ತೆ ಡಿಸಿಎಂ ತಾಳ್ಮೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಇಂಥ ಒಂದು ಸ್ಟೇಟ್ಮೆಂಟ್ ಇಲ್ಲಿಂದ ಇನ್ನೊಂದು ಕಡೆ ಆ ತಾಳ್ಮೆ ಮೌನವೇ ತಮ್ಮ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ. ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಇನ್ನು ಡಿಕೆ ಬ್ರದರ್ಸ್ ಗದ್ದುಗೆಗಾಗಿ ಪಟ್ಟು ಹಿಡಿದಿದ್ದು, ಇದಕ್ಕಾಗಿ ಕೊಟ್ಟ ಮಾತಿನ ಅಸ್ತ್ರವನ್ನ ಬಲವಾಗಿಯೇ ಪ್ರಯೋಗಿಸ್ತಾ ಇದ್ದಾರೆ. ಸಿಎಂ ಗಾದಿಗಾಗಿ ಸರ್ಕಸ್ ನಡೆಸ್ತಾ ಇರುವ ಡಿಕೆ ಸಹೋದರರು ಈಗ ಕೊಟ್ಟ ಮಾತಿನ ಸೂತ್ರದ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಮಾತನ್ನ ಗಟ್ಟಿಗೊಳಿಸುತ್ತಿದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆ ಅಧಿಕಾರ ಹಂಚಿಕೆ ಬಗ್ಗೆ ಸೋದರರು ಒತ್ತಿ ಹೇಳ್ತಿದ್ದಾರೆ. ಹೈಕಮಾಂಡ್ ಮುಂದೆಯೇ ಎಲ್ಲ ಮಾತುಕತೆಯಾಗಿದೆ ಎಂದಿದ್ದಾರೆ. ಇವತ್ತು ಸೋದರ ಡಿಕೆ ಸುರೇಶ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅಂತ ಹೇಳೋ ಮೂಲಕ ಸಿಎಂಗೆ ಗಾದಿ ಬಿಟ್ಟು ಕೊಡಿ ಅಂತ ಸಹೋದರರು ಒತ್ತಡ ತಂತ್ರ ಅನುಸರಿಸ್ತಾ ಇದ್ದಾರೆ. ಇನ್ನು ಡಿಕೆ ಸುರೇಶ್ ಕೊಟ್ಟ ಮಾತಿನ ಬಗ್ಗೆ ಕೇಳಿದ ಪ್ರಶ್ನೆಗೂ ಸಿಎಂ ಸಿದ್ದರಾಮಯ್ಯ ಕಿಡಿಯಾದ್ರು. ಅವರನ್ನೇ ಕೇಳಿ ಅಂತ ಕಾರವಾದ್ರು. ಅವ್ರ ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರ ಅವ್ರನ್ನ ಕೇಳಿ, ನನ್ಗೆ ಯಾಕೆ ಕೇಳಕ್ ಹೋಗ್ತೀರಿ? ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿಲ್ಲ ಎಂದ ಡಿಕೆಶಿ. ಇನ್ನು ದೆಹಲಿಯಲ್ಲಿ ಟೆಂಟ್ ಹಾಕಿರುವ ಡಿಕೆ ಮತ್ತೆ ಅಧಿಕಾರ ಹಂಚಿಕೆಯ ಜಪ ಮಾಡಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಗೆ ಮುಗುಳ್ನಕ್ಕ ಡಿಕೆ ಶಿವಕುಮಾರ್, ನಾನು ಕಾಲ ಉತ್ತರ ಕೊಡುತ್ತೆ ಅಂದಿದ್ದೇನೆ ಎಂದಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಇನ್ನೂ ಕೇಳಿಲ್ಲ,
ಸದ್ಯದಲ್ಲೇ ಮಾತಾಡ್ತೇನೆ. ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿದ್ದು ಅಸ್ಸಾಂ ಚುನಾವಣೆ ವಿಚಾರ ಮಾತಾಡಿದ್ವಿ ಅಂತ ತಿಳಿಸಿದ್ದಾರೆ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವೇನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಮಾತಾಡೋಣ. ರಾಹುಲ್ ಗಾಂಧಿ ಅವರು ಏನಾದ್ರು ಟೈಮ್ ಕೊಟ್ರ? ನಾನು ಇನ್ನೂ ಕೇಳಿಲ್ಲಪ್ಪ. ಇನ್ನೂ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದ್ದೀನಿ. ಒಟ್ಟಾರೆ ಸಿಎಂ ಗಾದಿಗಾಗಿ ಡಿಕೆ ಬ್ರದರ್ಸ್ ಪ್ರೆಷರ್ ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದಾರೆ. ಒಂದೆಡೆ ಕೊಟ್ಟ ಮಾತನ್ನ ಪ್ರಸ್ತಾಪಿಸಿದ್ರೆ ಮತ್ತೊಂದು ಕಡೆ ಹೈಕಮಾಂಡ್ ಭೇಟಿಗೂ ಶತಾಯಗತಾಯ ಪ್ರಯತ್ನಿಸುತ್ತಿದ್ದಾರೆ. ದೆಹಲಿ ಅಂಗಳದಲ್ಲಿ ಬ್ರದರ್ಸ್ ರಾಜಕೀಯ ಚದುರಂಗದಾಟ ಆಡ್ತಾ ಇದ್ದು ಬಜೆಟ್ ಬಳಿಕವಾದ್ರೂ ಸಿಎಂ ಗಾದಿ ಪಡೆಯಲು ಕಸರತ್ತು ಮಾಡ್ತಿದ್ದಾರೆ. ಹೀಗಾಗಿ ವರಿಷ್ಠರ ನಿರ್ಧಾರ ತಿಳಿಯಲು ದೆಹಲಿಯಲ್ಲೇ ಡಿಕೆ ವಾಸ್ತವ್ಯ ಹೂಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.